ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ನಮ್ಮ ಒಂದು ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ, ಈಗ ನಾವು ಭಾರತ ಸಂವಿಧಾನದ ಬಗ್ಗೆ ನೋಡ್ತಾ ಇದ್ದೀವಿ ನೋಡ್ರಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ. ನಾ ಆಲ್ರೆಡಿ ಈಗ ಹಿಸ್ಟ್ರಿ ಬಗ್ಗೆ ಸಂಬಂಧಿಸಿದಂತ ಚಾಪ್ಟರ್ ವೈಸ್ ಕ್ವಶನ್ ಗಳನ್ನು ತಗೊಂಡಿದ್ದೆ. ಅದನ್ನು ಕೂಡ ಅರ್ಧ ಕಂಪ್ಲೀಟ್ ಮಾಡಿದ್ ನೋಡಿ. ಕರ್ನಾಟಕ ಏಕೀಕರಣದ ತನಕ ಇದೆ. ಓಕೆ, ಮುಂದೆ ಬರುವ ದಿನಗಳಲ್ಲಿ ಅದು ಕೂಡ ಕರ್ನಾಟಕದ ಹೋರಾಟ ಬಗ್ಗೆ ತಿಳಿದುಕೊಳ್ಳೋಣ. ಹಿಸ್ಟ್ರಿ ಕ್ಲಾಸ್ ಯಾರು ನೋಡಿಲ್ವೋ, ಪ್ಲೇ ಲಿಸ್ಟ್ ಅಲ್ಲಿದೆ. ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಳ್ಳಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಈ ಪರೀಕ್ಷೆ ಹತ್ತಿರ ಇದೆ, ಹೆಚ್ಚು ರಿವಿಷನ್ ಮಾಡ್ರಿ. ಓಕೆ, ಕ್ವಶನ್ ಮೇಲೆ ರಿವಿಷನ್ ಮಾಡ್ಬೇಕು ಹೊರತು ನೀವು ಬುಕ್ಕದಲ್ಲಿ ಮತ್ತೆ ಬುಕ್ ಓದ್ಕೊಂಡ್ ಕುಂತ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಕ್ವಶನ್ ಹೆಚ್ಚು ರಿವಿಷನ್ ಮಾಡಿ ಆ ಒಂದು ವಿಡಿಯೋಗಳನ್ನ ನೋಡಿ. ಇಷ್ಟ್ರ ಮೇಲೆ ಕೂಡ ಪ್ರಮುಖವಾಗಿ ಒಂದು 12, 13 ಪ್ರಶ್ನೆಗಳು ಪಕ್ಕ ಬರುತ್ತೆ ನೋಡಿ. 20 ತನಕ ಕೂಡ ಬಂದಿದ್ದಾವ. ಅದಕ್ಕಾಗಿ ಅದನ್ನ ನೋಡಿಕೊಳ್ಳ್ರಿ. ಇವತ್ತೇನ್ ಮಾಡೋಣ ಅಂದ್ರೆ ನಾವು ಭಾರತದ ಒಂದು ಸಂವಿಧಾನದ ಬಗ್ಗೆ ನೋಡಿಕೊಳ್ಳೋಣ. ಸಂವಿಧಾನದ ಮೇಲೆ ಕೂಡ ಒಂದು 15, 16 ಕ್ವಶನ್ಗಳು ಬರುವುದಂತ ಕಡ್ಡಾಯವಾಗಿರ್ತದೆ. ಅದಕ್ಕಾಗಿ ನಾವು ಸಂವಿಧಾನದ ಕೂಡ ಚಾಪ್ಟರ್ ವೈಸ್ ನೋಡ್ಕೋಬೇಕಾಗ್ತದೆ. ಇವತ್ತಿನ ಒಂದು ಮೊದಲ ಒಂದು ಚಾಪ್ಟರ್ ಯಾವ್ದಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು 30 ಕ್ವಶನ್ಗಳು ನೋಡಿಕೊಳ್ಳೋಣ. ಅದರಲ್ಲಿ 15 ಹೇಳಿಕೆ ರೂಪದವು, 10 ಓಲ್ಡ್ ಕ್ವಶನ್ ಪೇಪರು ಮತ್ತು 5 ಏನಪ್ಪಾ ಅಂತಂದ್ರೆ ಒಂದಿಸಿ ಬೇರೆ ರೀತಿಯಾದಂತ ಒಂದು ಕ್ವಶನ್ಗಳನ್ನು ನೋಡ್ಕೊಳ್ಳೋಣ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಏನ್ ಓದಿದ್ವಿ ಅಂತ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತಾ, ಜೊತೆಲಿ ಒಂದು ಪರೀಕ್ಷೆಯಲ್ಲಿ ಕೂಡ ಸಹಕಾರಿ ಆಗ್ತದೆ. ಹಾಗಾದ್ರೆ ಬನ್ನಿ, ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ರಿ, ಮೊದಲನೇ ಒಂದು ಪ್ರಶ್ನೆ, ಹೇಳಿಕೆ ರೂಪದ ಪ್ರಶ್ನೆ ಬಂದಿದೆ ನೋಡಿ. ಸಂವಿಧಾನದ ಭಾಗ 3 ಕುರಿತು ಹೇಳಿಕೆ ರೂಪದ ಪ್ರಶ್ನೆ ಕೊಟ್ಟಿದ್ದಾರೆ. ಓಕೆ, ಭಾಗ 3 ಏನ್ ಹೇಳ್ದ, ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಬಂಧಿಸಿದ. ಓಕೆ, ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಸಂವಿಧಾನದ 3ನೇ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇದು ಏನಪ್ಪಾ ಅಂತಂದ್ರೆ ಹೇಳಿಕೆ ಸರಿಯಾಗಿದೆ. ಸಂವಿಧಾನದ 3ನೇ ಭಾಗವನ್ನು ಭಾರತ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಇದು ವಿಧಿ 12ರಿಂದ 35 ವಿಧಿವರೆಗೂ ಕಂಡು ಬರ್ತದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಮೂಲಭೂತ ಹಕ್ಕುಗಳು ಸಂಪೂರ್ಣವಾಗಿ ಅನಿಯಂತ್ರಿತವಾಗಿವೆ ಮತ್ತು ಇವುಗಳ ಮೇಲೆ ನಿರ್ಬಂಧಿಸ ಏರುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ನೋಡಿ. ಇಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧನೆ ಏರುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧನೆ ಏರಬಹುದು. ಇದರಲ್ಲಿ ಯಾವ್ದು ಸರಿ ಇದೆ ಅಂದ್ರೆ ಒಂದು ಮಾತ್ರ ಸರಿ ನೋಡಿ. ಇಲ್ಲಿ ಆಪ್ಷನ್ಸ್ ನಲ್ಲಿ ಕೇವಲ ಒಂದು ಮಾತ್ರ ಸರಿದೆ, ಕೇವಲ 2 ಮಾತ್ರ ಸರಿದೆ, 2 ಸರಿ ಇದಾವೆ, 2 ತಪ್ಪು ಅಂತ ಕೊಟ್ಟಿದ್ದಾರೆ. ಇದು ಈ ಒಂದು ಪ್ರಶ್ನೆಗೆ ಉತ್ತರ ಏನಂತ ನೋಡಿದ್ರೆ ಕೇವಲ ಒಂದು ಮಾತ್ರ ಸರಿಯಾಗಿದೆ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಮೂರನೇ ಒಂದು ಭಾಗವನ್ನು ಏನಂತೀವಿ ನಾವು, ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತೇವೆ ನಾವು. ಆದ್ರೆ ಮೂಲಭೂತ ಹಕ್ಕುಗಳನ್ನು ಅನಿಯಂತ್ರಿತವಾಗಿಲ್ಲ ಎಂಬುದು ತಪ್ಪಾಗಿತ್ತು. ಇವೇನಪ್ಪಾ ಅಂತಂದ್ರೆ ನಿಯಂತ್ರಣದಲ್ಲಿ ಇಡಬಹುದು. ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗಾಗಿ ಅವುಗಳ ಮೇಲೆ ಸರ್ಕಾರ ನಿರ್ಬಂಧನೆ ಏರಬಹುದಾಗಿದೆ ನೋಡಿ. ನೆಕ್ಸ್ಟ್, 12 ಮತ್ತು 13ನೇ ಒಂದು ವಿಧಿಯ ಕುರಿತು ಕೇಳಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ವಿಧಿ 12 ರಾಜ್ಯ ಎಂಬ ಪದದ ವ್ಯಾಖ್ಯಾನವನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ವಿಧಿ 13 ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದಂತ ಯಾವುದೇ ಕಾನೂನು ಅಸಿಂಧುಗೊಳಿಸುವಂತ ನ್ಯಾಯಾಂಗ ವಿಮರ್ಶೆ ಅಧಿಕಾರವನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ 12ನೇ ವಿಧಿ ರಾಜ್ಯ ಎಂಬ ಪದವನ್ನು ವ್ಯಾಖ್ಯಾನಿಸ್ತಾ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಅಂದ್ರೆ ಸರಿಯಾಗಿ ನೋಡಿ. 13ನೇ ಹೇಳಿಕೆಗೂ ಕೂಡ ಒಂದು ಸರಿಯಾಗಿದೆ. 13ನೇ ಒಂದು ವಿಧಿ ಇದೇನ್ ಹೇಳತ್ತಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದಂತ ಯಾವುದೇ ಕಾನೂನನ್ನು ಅಸಿಂಧುಗೊಳಿಸುವ ಅಥವಾ ನ್ಯಾಯಾಂಗ ವಿಮರ್ಶೆ ಅಧಿಕಾರವನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಒಂದು ಸರಿದೆ, 2 ಸರಿದೆ, 1, 2 ಸರಿ, 2 ತಪ್ಪು ಅಂತ ಕೊಟ್ಟಿದ್ದಾರೆ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಈ ರೀತಿಯಾಗಿ ನಾವೇನಪ್ಪಾ ಅಂತಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ಪ್ರಶ್ನೆಗಳು ತಂದಿದ್ದೀವಿ ಸ್ನೇಹಿತರೆ. ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ. ಬಹಳ ಪ್ರಮುಖವಾದಂತ ಒಂದು ವಿಡಿಯೋ ಇದೆ ನೋಡಿ ಇದು. ವಿಧಿ 12 ಸರ್ಕಾರ ಮತ್ತು ಸರ್ಕಾರಿ ಸಂಸ್ಥೆಗಳನ್ನು ಒಳಗೊಂಡಂತ ರಾಜ್ಯವನ್ನು ವಿವರಿಸ್ತದೆ. ವಿಧಿ 13 ಏನ್ ಹೇಳದಪ್ಪ ಅಂತಂದ್ರ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ನ್ಯಾಯಾಂಗ ವಿಮರ್ಶೆ ಶಕ್ತಿಯನ್ನು ನೀಡುತ್ತದೆ ಎಂಬುದು 13ನೇ ವಿಧಿಯಾಗಿದೆ ನೋಡಿ. 2 ಹೇಳಿಕೆಗಳು ಸರಿಯಾಗಿದ್ದವು. ನೆಕ್ಸ್ಟ್, 14ನೇ ವಿಧಿಗೆ ಸಂಬಂಧಿಸಿದಂತ ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಒಂದು ಪರಿಕಲ್ಪನೆಯನ್ನು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ರೀತಿಯಾಗಿ ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಕಾನೂನಿನ ಸಮಾನ ರಕ್ಷಣೆ ಎಂಬ ಒಂದು ಪರಿಕಲ್ಪನೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1 ಸರಿ, 2 ಸರಿ, 1, 2 ಸರಿ, 2 ತಪ್ಪು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಉತ್ತರ ನೋಡೋದಾದ್ರೆ 1 ಮತ್ತು 2 ಸರಿಯಾಗಿವೆ ನೋಡಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದು ಏನಪ್ಪಾ ಅಂತಂದ್ರೆ ಇದು ಬ್ರಿಟನ್ನ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಅದೇ ರೀತಿಯಾಗಿ ಕಾನೂನಿನ ಸಂರಕ್ಷಣೆ ಇದೇನಪ್ಪಾ ಅಂತಂದ್ರೆ ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ.
ಇದು 14ನೇ ವಿಧಿಯಲ್ಲಿ ಕಂಡು ಬರುತ್ತೆ ನೋಡ್ರಿ. ಓಕೆ, 14ನೇ ವಿಧಿಯಲ್ಲಿ ಕಂಡು ಬರುತ್ತೆ ಆರ್ಟಿಕಲ್. 14ನೇ ವಿಧಿ ಅಡಿಯಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಎಂಬ ಒಂದು ಬ್ರಿಟಿಷ್ ಪರಿಕಲ್ಪನೆಯಾಗಿದ್ದು, ಇದು ನಕಾರಾತ್ಮಕ ಪರಿಕಲ್ಪನೆ ಎಂದು ಕರೀತಾರೆ ನೋಡ್ರಿ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ಎಂಬುದೇನಪ್ಪ ಅಂತಂದ್ರೆ ಅಮೆರಿಕದ ಒಂದು ಪರಿಕಲ್ಪನೆ ಆಗಿದೆ. ಇದು ಸಕಾರಾತ್ಮಕ ಪರಿಕಲ್ಪನೆ ಆಗಿದೆ. ಈ ರೀತಿಯಾದಂತ ಒಂದು ಪರಿಕಲ್ಪನೆಗಳನ್ನು ಎಲ್ಲಿ ದೇಶದಿಂದ ಎರವಲು ಪಡೆದಾದಂತ ನಮಗೆ ಗೊತ್ತಾಯ್ತು. ಓಕೆ, ಇಲ್ಲಿ ಯಾವ ರೀತಿಯಾಗಿ ಕೇಳ್ಬೋದು ಅಂದ್ರೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಯಾವ ಒಂದು 14ನೇ ವಿಧಿಯಲ್ಲಿ ಕಂಡು ಬರ್ತದೆ ಅಂದ್ರೆ ಗೊತ್ತಾಗಿರ್ಬೇಕು ನೋಡ್ರಿ. ಇಲ್ಲಿ ಬ್ರಿಟನ್ನ ಒಂದು ನಕಾರಾತ್ಮಕ ಆಗಿರುತ್ತೆ, ಸಕಾರಾತ್ಮಕ ಎಂಬುದೇನಪ್ಪ ಅಂತಂದ್ರೆ ಅಮೆರಿಕ ದೇಶದ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್ ತಾರತಮ್ಯ 15-16ನೇ ವಿಧಿಗಳ ಬಗ್ಗೆ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಎತ್ತು ನೋಡ್ರಿ, ಪರೀಕ್ಷೆಯಲ್ಲಿ ಕೇಳಿರುವಂತ ಒಂದು ಪ್ರಶ್ನೆ ಇದು. ವಿಧಿ 15 ಕೇವಲ ಧರ್ಮ, ಮೂಲಾಂಶ, ಜಾತಿ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುತ್ತೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 14(4) ಅಡಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಒದಗಿಸುವ ಒಂದು ಅವಕಾಶವನ್ನು 16ನೇ ವಿಧಿ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. 1 ಸರಿ 2 ಸರಿ 1 2 ಸರಿ 2 ತಪ್ಪಂತ ಕೊಟ್ಟಿದ್ದಾರೆ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ನೋಡಿ. 15ನೇ ವಿಧಿ ಏನ್ ಹೇಳ್ತಪ್ಪ ಅಂತಂದ್ರೆ ಜಾತಿ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದ್ರೆ 16ನೇ ವಿಧಿ ಉದ್ಯೋಗದಲ್ಲಿ ಮೀಸಲಾತಿ ನೀಡ್ತದ ಅಂತ ಹೇಳ್ತದ. 15ನೇ ವಿಧಿ ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯವನ್ನು ತಡೀತದ. 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ಖಾತರಿಪಡಿಸುತ್ತದೆ. ಅಂದ್ರೆ ಯಾವುದೇ ಜಾತಿ ತಾರತಮ್ಯ ಇರದೆ ಎಲ್ಲರಿಗೂ ಉದ್ಯೋಗವನ್ನು ನೀಡುತ್ತದೆ. ಜೊತೆಗೆ ಮೀಸಲಾತಿಯನ್ನು ಕೂಡ ಅವಕಾಶ ನೀಡುತ್ತದೆ ನೋಡ್ರಿ 16ನೇ ವಿಧಿ. ನೆಕ್ಸ್ಟ್ ಸ್ವಾತಂತ್ರ್ಯದ ಹಕ್ಕು ಬಗ್ಗೆ ಕೊಟ್ಟಿದ್ದಾರೆ 19ನೇ ವಿಧಿ ಬಗ್ಗೆ. ಮೊದಲನೇ ಒಂದು ಹೇಳಿಕೆ 19ನೇ ಏನ್ ವಿಧಿ ಇದೆ ಪ್ರಸ್ತುತ 6 ಮೂಲಭೂತ ಸ್ವಾತಂತ್ರ್ಯಗಳನ್ನು ನಾಗರಿಕರಿಗೆ ಒದಗಿಸುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಎರಡನೇ ಒಂದು ಕೊಟ್ಟಿದ್ದಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಒಂದು ಸಮಯದಲ್ಲಿ ವಿಧಿ 19ರಲ್ಲಿರುವಂತಹ ಹಕ್ಕುಗಳು ಸ್ವಯಂಚಾಲಿತವಾಗಿ ಅಮಾನತುಗೊಳ್ಳುತ್ತವೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ನೋಡಿ. 1 ಸರಿ 2 ಸರಿ 1 2 ಸರಿ 2 ತಪ್ಪತ್ತು 1 ಮಾತ್ರ ಸಾರಿ ಇಲ್ಲಿ 2 ಕೂಡ ಸರಿಯಾಗಿ ನೋಡಿ. ಇದು ಏನಾಗುತ್ತಾ ಅಮಾನತ್ ಆಗ್ತದ ಯಾವಾಗ 352ನೇ ವಿಧಿಯ ಪ್ರಕಾರ ಒಂದು ರಾಷ್ಟ್ರಪತಿ ಆಳ್ವಿಕೆ ಮಾಡಿದಾಗ ಇದು 19ನೇ ವಿಧಿ ಕೂಡ ಅಮಾನತ್ ಆಗ್ತದ ನೋಡ್ರಿ. ಅಮಾನತುಗೊಳ್ಳುತ್ತದೆ ಎಂಬುದು ಸರಿಯಾಗಿತ್ತು. ಇದು ಕೂಡ ನಾನು ಇಲ್ಲ ಅಂತಂದೆ. ಓಕೆ, ಸರಿ 2 ಕೂಡ ಸರಿಯಾಗಿ ನೋಡಿ ಇಲ್ಲಿ. ಓಕೆ, ಮೂಲತಃ 7 ಸ್ವಾತಂತ್ರ್ಯಗಳು ಇರ್ತಾವ. ಈ ಒಂದು 19ನೇ ವಿಧಿದಾಗ ಮೂಲತಃ 7 ಸ್ವಾತಂತ್ರ್ಯಗಳು ಇರ್ತಾವ. ಆಸ್ತಿ ಹಕ್ಕನ್ನು ತೆಗಿತಾರೆ. ಅದನ್ನ ಆಸ್ತಿ ಹಕ್ಕನ್ನು ತೆಗೆದ 6 ಮೂಲಭೂತ ಹಕ್ಕುಗಳ ಅಥವಾ 19ನೇ ವಿಧಿಯಲ್ಲಿ. ಓಕೆ, 44ನೇ ತಿದ್ದುಪಡಿ ಮಾಡುವ ಮೂಲಕ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ ನಂತರ 6 ಮೂಲಭೂತ ಹಕ್ಕುಗಳು ಕಂಡು ಬರ್ತಾವ ಅದರಲ್ಲಿ. ವಿಧಿ 358ನೇ ಒಂದು ಪ್ರಕಾರ ಬಾಹ್ಯ ಒಂದು ತುರ್ತು ಪರಿಸ್ಥಿತಿಯ ವೇಳೆ 19ನೇ ವಿಧಿ ಸ್ವಯಂಚಾಲಿತವಾಗಿ ಅಮಾನತುಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 358 ಇದೆ ನೋಡಿ. ಅದೇನಪ್ಪ ಅಂತಂದ್ರೆ ಬಾಹ್ಯ ತುರ್ತು ಪರಿಸ್ಥಿತಿಯ ವೇಳೆಯಲ್ಲಿ 19ನೇ ವಿಧಿಯ ಪ್ರಕಾರ ಸ್ವಯಂಚಾಲಿತವಾಗಿ ಅಮಾನತುಗೊಳ್ಳುತ್ತದೆ. ಇದು 352 ನೋಡ್ರಿ. ರಾಷ್ಟ್ರಪತಿ ಆಳ್ವಿಕೆ 352. ಇಲ್ಲಿ ಬಾಹ್ಯ ತುರ್ತು ಪರಿಸ್ಥಿತಿ ಅಂದ್ರೆ 358 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 20ರ ಒಂದು ವಿಧಿಯ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲೇ ಹೇಳಿಕೆ ಒಂದೇ ಅಪರಾಧಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೂಡ ನೋಡೋದಾದ್ರೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಲು ಯಾರನ್ನು ಬಲವಂತಪಡಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. 1 ಸರಿ 2 ಸರಿ 1 2 ಸರಿ 2 ತಪ್ಪಂತ ಕೊಟ್ಟಿದ್ದಾರೆ. 2 ಕೂಡ ಸರಿಯಾಗಿ ನೋಡಿ. ಏನಪ್ಪಾ ಅಂತಂದ್ರೆ ಒಬ್ಬ ಅಪರಾಧಿಗೆ ಒಂದಕ್ಕಿಂತ ಹೆಚ್ಚು ಶಿಕ್ಷೆಯನ್ನು ನೀಡಬಾರ್ದಂತ ಹೇಳ್ತದ 21ನೇ ಒಂದು ವಿಧಿಯಲ್ಲಿ. ಓಕೆ, 20ನೇ ಒಂದು ವಿಧಿಯಲ್ಲಿ ಹೇಳ್ತದೆ ನೋಡ್ರಿ. ನಂತರ ಬರುತ್ತೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಲು ಯಾರನ್ನು ಬಲಪಡಿಸುವಂತಿಲ್ಲ ಅಂತ ಕೂಡ 20ನೇ ವಿಧಿಯಲ್ಲಿ ಕಂಡು ಬರ್ತದೆ ನೋಡ್ರಿ. ಅದರಲ್ಲಿ ABC ಅಂತ ಬರ್ತಾವ, ಅದರಲ್ಲಿ ನೋಡ್ಕೋಬೇಕು ನೋಡ್ರಿ. ಓಕೆ, ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಲು ಯಾರನ್ನು ಬಲವಂತ ಪಡಿಸುವಂತಿಲ್ಲ ಅಂತ ಹೇಳ್ತೀವಿ. 2 ಹೇಳಿಕೆಗಳು ಸರಿಯಾಗಿ ನೋಡಿ. 20ನೇ ವಿಧಿಯ ಪ್ರಕಾರ ಅಪರಾಧಗಳಿಂದ ಆರೋಪಿಸಲ್ಪಟ್ಟಂತ ವ್ಯಕ್ತಿಗೆ 3 ರಕ್ಷಣೆಗಳನ್ನು ನೀಡುತ್ತಾರ. ಮೊದಲನೇದು ಪೂರ್ವನ್ಯಾಯ ಶಾಸನದ ರಕ್ಷಣೆ, ಎರಡನೇದು ಇಮ್ಮಡಿ ಶಿಕ್ಷೆಯಿಂದ ರಕ್ಷಣೆ. ಅಂದ್ರೆ ಡಬಲ್ 2 ರೀತಿಯಾದಂತ ಒಂದು ಕೇಸ್ ಹಾಕೋದ ರೀತಿ ಇಲ್ಲ. ಅದೇ ರೀತಿಯಾಗಿ 3ನೇದು ಸ್ವದೋಷಾರೋಪಣೆ ರಕ್ಷಣೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತಿಲ್ಲ ಅಂತ ಕೂಡ ಇದರಲ್ಲಿ ನಾವು ನೋಡ್ತೀವಿ. 20ನೇ ವಿಧಿಯಲ್ಲಿ 3 ರೀತಿಯಾದಂತ ಒಂದು ಅಂಶಗಳನ್ನು ನಾವು ಕಾಣುತ್ತೀವಿ ನೋಡ್ರಿ. ನೆಕ್ಸ್ಟ್ 21ನೇ ವಿಧಿಯ ಪ್ರಕಾರ ಕೊಟ್ಟಿದ್ದಾರೆ. ಜೀವಿಸುವ ಹಕ್ಕು ಬಗ್ಗೆ ಕೊಟ್ಟಿದ್ದಾರೆ. ವೈಯಕ್ತಿಕ ಸ್ವಾತಂತ್ರ್ಯ ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಇದು ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯ ಇದ್ದು ವಿದೇಶಿಯರಿಗೆ ಅನ್ವಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದು
21ನೇ ವಿಧಿ ಏನಪ್ಪಾ ಅಂತಂದ್ರೆ ಭಾರತೀಯರಿಗೆ ಅಷ್ಟೇ ಯೂಸ್ ಆಗುತ್ತಂತ, ಬೇರೆ ದೇಶರಿಗೆ ಯೂಸ್ ಆಗಲ್ಲ ಅಂತ ಕೊಟ್ರಿ ಇಲ್ಲಿ. ಏನದಪ್ಪ ಅಂತಂದ್ರೆ ಇದು ತಪ್ಪದಿದು. ಅಂದ್ರೆ ಜೀವಿ ಸಾಕು ಎಲ್ಲರಿಗೂ ಒಂದು ಅನ್ವಯಿಸ್ತದ ಅಂತ ಹೇಳ್ತೀವಿ ನಾವು. ಭಾರತೀಯರಿಗೂ ಅನ್ವಯಿಸ್ತದ, ವಿದೇಶದವರಿಗೂ ಕೂಡ ಅನ್ವಯಿಸ್ತದ. ಎರಡನೇ ಹೇಳಿಕೆ ಒಂದು ಕೊಟ್ಟಿದ್ದಾರೆ ನೋಡ್ರಿ, ಕೆ.ಎಸ್. ಪುಟ್ಟಸ್ವಾಮಿ ಪ್ರಕರಣ. ಇದು 2017ರಲ್ಲಿ ಬರುತ್ತೆ ನೋಡ್ರಿ. ಸುಪ್ರೀಂ ಕೋರ್ಟ್ ಗೌಪ್ಯತೆ ಹಕ್ಕನ್ನು ವಿಧಿ 21ರ ಭಾಗವೆಂದು ತೀರ್ಪು ನೀಡುತ್ತದೆ. ಇದು ಸರಿಯಾಗಿದೆ ನೋಡ್ರಿ. ಸುಪ್ರೀಂ ಕೋರ್ಟ್ನ ಒಂದು ಗೌಪ್ಯತೆ ಹಕ್ಕನ್ನು 21ನೇ ಭಾಗವೆಂದು ವಿಧಿಯಲ್ಲಿ ಹೇಳುತ್ತದೆ. ಇದು ಸರಿಯಾಗಿದೆ. ಒಂದು ಸರಿ, ಎರಡು ಸರಿ, ಒಂದೆರಡು ಸರಿ, ಎರಡು ತಪ್ಪು ಕೊಟ್ಟಿದ್ದಾರೆ. ಕೇವಲ 2 ಮಾತ್ರ ಇಲ್ಲಿ ಸರಿಯಾಗಿದೆ ನೋಡಿ. ಜೀವಿ ಸಾಕು 21ನೇ ವಿಧಿಗೆ ಸಂಬಂಧಿಸಿದ ನೋಡಿ. ಕೇವಲ ಭಾರತೀಯಗಲ್ಲ, ಭೂಮಿಯ ಮೇಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ವಯ ನೀಡುತ್ತದೆ ಅದು. ಗೌಪ್ಯತೆ ಹಕ್ಕು ವಿಧಿ 21ರಲ್ಲಿ ಅವಿಭಾಜ್ಯ ಅಂಗ ಆಗಿದೆ ನೋಡಿ. ನೆಕ್ಸ್ಟ್ ಶಿಕ್ಷಣದ ಹಕ್ಕು ಕುರಿತು ಬಂದಿದೆ ನೋಡಿ. ಮೊದಲನೇ ಒಂದು ಹೇಳಿಕೆ ಶಿಕ್ಷಣದ ಹಕ್ಕು ಬಗ್ಗೆ. 6ರಿಂದ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸಬೇಕು ಎಂದು ರಾಜ್ಯದ ಕರ್ತವ್ಯವಾಗಿದೆ ಅಂತ ಹೇಳುತ್ತದೆ. ಎರಡನೇ ಒಂದು ಹೇಳಿಕೆ, ಈ ಒಂದು ವಿಧಿಯನ್ನು 2002ರಲ್ಲಿ 86ನೇ ಸಂವಿಧಾನದ ತಿದ್ದುಪಡಿ ಮಾಡುವ ಮೂಲಕ ಸೇರ್ಪಡೆ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಶಿಕ್ಷಣ ಹಕ್ಕು ಕಾಯ್ದೆ ಬಗ್ಗೆ ಕೊಟ್ಟಿದ್ದಾರೆ 21A. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರ ಕ್ವಶನ್ ನಂಬರ್ 1 ಅಂತ ಹಾಕಿ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ, 22ನೇ ಒಂದು ಆರ್ಟಿಕಲ್. ಮೊದಲೇ ಒಂದು ಹೇಳಿಕೆ ಬಂದಿದೆ ನೋಡಿ. ಬಂಧಿತ ವ್ಯಕ್ತಿಯನ್ನು 24 ಗಂಟೆ ಒಳಗೆ ಸಮೀಪದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಂತ ಹೇಳ್ತದ. ಎರಡನೇ ಒಂದು ಹೇಳಿಕೆ ನೋಡೋದಾದ್ರೆ, ಶತ್ರು ದೇಶದ ನಾಗರಿಕರಿಗೆ ಮತ್ತು ಮುಂಜಾಗ್ರತಾ ಬಂಧನ ಕಾಯ್ದೆ ಅಡಿಯಲ್ಲಿ ಬಂಧಿತ ಆದವರಿಗೆ ರಕ್ಷಣೆ ಲಭ್ಯವಿಲ್ಲ ಎಂಬ ಒಂದು ಮಾಹಿತಿಯನ್ನು ಕೂಡ 22ನೇ ವಿಧಿ ಹೇಳುತ್ತೆ. ಇದು ಕೂಡ ಸರಿಯಾಗಿದೆ. ಅಂದ್ರೆ ಒಂದು ಸರಿ, ಎರಡು ಸರಿ, ಒಂದೆರಡು ಸರಿ, ಎರಡು ತಪ್ಪನ್ನು ಕೊಟ್ಟಿದ್ದಾರೆ. 2 ಸರಿಯಾಗಿ ನೋಡಿ. ಓಕೆ, ಬಂಧಿತ ವ್ಯಕ್ತಿಯನ್ನು ಏನಂದ್ರೆ 24 ಗಂಟೆ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗಿರುತ್ತದೆ. 24 ಗಂಟೆ ಒಳಗೆ ಕೋರ್ಟಿನ ಮುಂದೆ ಹಾಜರುಪಡಿಸಬೇಕಾಗಿರುತ್ತೆ ನೋಡ್ರಿ. ಆದ್ರೆ ಮುಂಜಾಗ್ರತಾ ಬಂಧನದಲ್ಲಿ ಇರುವವರಿಗೆ ಮತ್ತು ಶತ್ರು ವಿದೇಶಿಯರಿಗೆ ಇದು ಅನ್ವಯವಾಗುವುದಿಲ್ಲ ಎಂಬುದು ಕೂಡ ಸರಿಯಾಗಿದೆ. 2 ಕೂಡ ಸರಿಯಾಗಿತ್ತು ಇಲ್ಲಿ. ನೆಕ್ಸ್ಟ್ ಶೋಷಣೆ ವಿರುದ್ಧ ಹಕ್ಕು 23, 24ನೇ ವಿಧಿ ನೋಡಿ. ಸೀರಿಯಲ್ ವೈಸ್ ಏನ್ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ 12ರಿಂದ 35 ವಿಧಿವರೆಗೂ ಇದಾವೆ. ಆ ಒಂದು ವಿಧಿಗಳಿಗೆ ಸಂಬಂಧಪಟ್ಟಂತೆ ಲೈನ್ ಟು ಲೈನ್ ಪ್ರಕಾರ ಒಂದು ಹೇಳಿಕೆ ರೂಪದ ಪ್ರಶ್ನೆಗಳು ಬರ್ತಾ ಇದಾವೆ ನೋಡಿ. ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕೊನೆವರೆಗೂ ವಿಡಿಯೋ ನೋಡ್ರಿ ಸ್ನೇಹಿತರೆ. ಮತ್ತೆ ಹೇಳಿಕೆ ಬಂದಿದೆ ನೋಡಿ. ವಿಧಿ 23ನೇ ವಿಧಿ ಮನುಷ್ಯರ ಕಳ್ಳ ಸಾಗಣೆ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. 23ನೇ ವಿಧಿ ಕಳ್ಳ ಸಾಗಾಣಿಕೆ ಮತ್ತು ಬಲವಂತ ದುಡಿಮೆಯನ್ನು ನಿಷೇಧವನ್ನು ಹೇಳುತ್ತದೆ. 24ನೇ ವಿಧಿ ಕೊಟ್ಟಿದ್ದಾರೆ ನೋಡ್ರಿ. ಅದರ ಒಂದು ಪ್ರಕಾರ 14 ವರ್ಷದೊಳಗಿನ ಮಕ್ಕಳ ಯಾವುದೇ ಕಾರ್ಖಾನೆ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ನೇಮಿಸಿಕೊಂತಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಒಂದು ಸರಿ, ಎರಡು ಸರಿ, ಒಂದೆರಡು ಸರಿ, ಎರಡು ತಪ್ಪನ್ನು ಕೊಟ್ಟಿದ್ದಾರೆ. 1 ಮತ್ತು 2 ಸರಿ ನೋಡಿ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, 23, 24ನೇ ವಿಧಿಗಳೇನಂದ್ರೆ ಶೋಷಣೆ ವಿರುದ್ಧ ಒಂದು ಸಂರಕ್ಷಣೆ ನೀಡ್ತಾವ. 23ನೇ ವಿಧಿ ಒಂದು ಗುಲಾಮಗಿರಿ ಜೀತ ಪದ್ಧತಿಯನ್ನು ರದ್ದುಪಡಿಸಿದರೆ 24ನೇ ವಿಧಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡುತ್ತದೆ. ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು 25ನೇ ವಿಧಿ. ವಿಧಿ 25ರ ಪ್ರಕಾರ ಯಾವುದೇ ವ್ಯಕ್ತಿಯು ತನಗಿಷ್ಟವಾದ ಧರ್ಮವನ್ನು ಒಪ್ಪಿಕೊಳ್ಳಲು ಅಥವಾ ಆಚರಿಸಲು ಮತ್ತು ಪ್ರಚಾರ ಮಾಡಲು ಮುಕ್ತನಾಗಿದ್ದಾನೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಂದ್ರೆ ಸರಿಯಾಗಿದೆ ನೋಡಿ. 25ನೇ ವಿಧಿ ಪ್ರಕಾರ ಯಾವುದೇ ಒಂದು ವ್ಯಕ್ತಿ ತನಗಿಷ್ಟ ಬಂದಂತ ಧರ್ಮವನ್ನು ಪ್ರಚಾರ ಮಾಡಬಹುದು, ಒಪ್ಪಿಕೊಳ್ಳಬಹುದು, ಆಚರಿಸಬಹುದಾಗಿರ್ತದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಬಲವಂತ ಅಥವಾ ಆಮಿಷವೊಡ್ಡಿ ಮಾಡುವಂತ ಮತಾಂತರವನ್ನು ವಿಧಿ 25 ಬೆಂಬಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬೆಂಬಲಿಸುತ್ತದೆ ಅಂತ ಕೊಟ್ರಿ ಇಲ್ಲಿ. ಇದು ತಪ್ಪಾಗ್ತದೆ, ಬೆಂಬಲಿಸುವುದಿಲ್ಲ. ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಧರ್ಮವನ್ನು ಪ್ರಚಾರ ಮಾಡಬಹುದು, ಆ ಒಂದು ಧರ್ಮಕ್ಕೆ ಸೇರ್ಪಡೆ ಆಗ್ಬೋದು, ಅಥವಾ ಆ ಒಂದು ಧರ್ಮವನ್ನು ಇದು ಆಚರಣೆ ಮಾಡಬಹುದು. ಆದ್ರೆ ಆಮಿಷವೊಡ್ಡಿಗೆಸಿಂದ ಮತಾಂತರ ಮಾಡುವಂತಿಲ್ಲ ಎಂಬುದು ಇದು ಬೆಂಬಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಪ್ಪಾಗಿದೆ ನೋಡಿ, ಬೆಂಬಲಿಸುವುದಿಲ್ಲ. 1 ಸರಿ, 2 ಸರಿ, ಒಂದೆರಡು ಸರಿ, 2 ತಪ್ಪನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಕೇವಲ 1 ಮಾತ್ರ ಸರಿಯಾಗಿದೆ ನೋಡಿ. 25ನೇ ವಿಧಿ ಅಡಿಯಲ್ಲಿ ಪ್ರಚಾರ ಮಾಡುವ ಹಕ್ಕು ಇದ್ದರೆ ಬಲವಂತ ಮತಾಂತರ ಎಂಬುದು ಹೇಳಿಕೆ 2ನೇ ಹೇಳಿಕೆ ತಪ್ಪಾಗಿರುತ್ತದೆ. ಬಲವಂತದ ಮತಾಂತರವು ಇನ್ನೊಬ್ಬರ ಆತ್ಮಸಾಕ್ಷಿಯ ಒಂದು ಸ್ವಾತಂತ್ರ್ಯ ಉಲ್ಲಂಘನೆ ಆಗುತ್ತದೆ. ಅದಕ್ಕಾಗಿ 25ನೇ ವಿಧಿ ಪ್ರಕಾರ ಒಂದು ಬಲವಂತದಾಗಿ ಮತಾಂತರವಾಗುವಂತಿಲ್ಲ. ತನಗೆ ಇಷ್ಟ ಬಂದಿರ್ಬೇಕು, ಆತ್ಮಸಾಕ್ಷಿಗೆ ಒಪ್ಪಿಗೆಯಿಂದ ಮತಾಂತರ ಆಗ್ಬೋದಾಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ವಿಧಿ 29ನೇ ಪ್ರಕಾರ
ಭಾಷೆ, ಲಿಪಿ, ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು ಅಲ್ಪಸಂಖ್ಯಾತರಿಗೆ ಮಾತ್ರವಲ್ಲ ಯಾವುದೇ ನಾಗರಿಕರಿಗೂ ಇದೆ ಅಂತ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡಿ. 24ನೇ ವಿಧಿ ಪ್ರಕಾರ ಭಾಷೆ ಆಗಿರ್ಬೋದು, ಲಿಪಿ ಆಗಿರ್ಬೋದು, ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳಬಹುದು. ಇದು ಅಲ್ಪಸಂಖ್ಯಾತರಿಗೆಲ್ಲ ಜೊತೆಗೆ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಇರ್ತದೆ, ಎಲ್ಲಾ ನಾಗರಿಕರಿಗೂ ಕೂಡ. ಇದು ಸರಿಯಾಗಿರುತ್ತೆ. ಹೇಳಿಕೆ ಒಂದು ಸರಿ ಇದೆ. ಹೇಳಿಕೆ 2 ಕೊಟ್ಟಿದ್ದಾರೆ ನೋಡ್ರಿ. ವಿಧಿ 30 ಧಾರ್ಮಿಕ ಮತ್ತು ಭಾಷೆಯವರು ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂತ ಹಕ್ಕನ್ನು ನೀಡುತ್ತದೆ ಅಂತ ಕೊಟ್ಟಿದ್ರು. ಇದು ಕೂಡ ಸರಿಯಾಗಿದೆ ನೋಡಿ. ಓಕೆ, 30ನೇ ವಿಧಿ ಒಂದು ಅಲ್ಪಸಂಖ್ಯಾತರು ಏನಪ್ಪಾ ಅಂತಂದ್ರೆ ಅವರು ತಮಗೆ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಿಕೊಳ್ಳಬಹುದು. 30ನೇ ವಿಧಿ ಹೇಳುತ್ತೆ. ಇದು ಕೂಡ ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 1 ಮತ್ತು 2 ಸರಿಯಾಗಿವೆ. ಭಾರತದಲ್ಲಿ ವಾಸಿಸುವ ಯಾವುದೇ ವಿಭಾಗದ ನಾಗರಿಕರಿಗೆ ಅನ್ವಯಿಸ್ತದೆ. ಇದು 29 1ನೇ ವಿಧಿ. ಆದ್ರೆ ಹೀಗೆ 30ನೇ ವಿಧಿ ಏನಪ್ಪಾ ಅಂತಂದ್ರೆ ನಿರ್ದಿಷ್ಟವಾಗಿ ಕೇವಲ ಧಾರ್ಮಿಕ ಮತ್ತು ಭಾಷೆಯವರ ಅಲ್ಪಸಂಖ್ಯಾತರಿಗೆ ಮಾತ್ರ ಇದು ಮೀಸಲಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ 32ನೇ ವಿಧಿ ಬಗ್ಗೆ ಇದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 32ನೇ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ವಿಧಿಯ ಅಡಿಯಲ್ಲಿ ಕೇವಲ ಸುಪ್ರೀಂ ಕೋರ್ಟ್ ಮಾತ್ರ ರಿಟ್ಗಳನ್ನು ಹೊರಡಿಸಬಹುದು, ಆದ್ರೆ ಹೈಕೋರ್ಟ್ ಅಲ್ಲ ಅಂತ ಕೊಟ್ಟಿದ್ದಾರೆ. 1 ಸರಿ 2 ಸರಿ 1 2 ಸರಿ 2 ತಪ್ಪು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 2 ಅಂತ ಹಾಕಿಗೆಸಿಂದ ನೀವು ಕಮೆಂಟ್ ಮಾಡಿ. ಯಾಕಪ್ಪ ಅಂತಂದ್ರೆ ನೀವು ಈ ಒಂದು ಭಾರತ ಸಂವಿಧಾನದ ಮೇಲೆ ಎಷ್ಟು ಮೂಲಭೂತ ಹಕ್ಕುಗಳ ಮೇಲೆ ಎಷ್ಟು ಪರಿಣಿತಿ ಹೊಂದಿದ್ದೀರ ಅಂತ ಗೊತ್ತಾಗುತ್ತೆ. ಓಕೆ, ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ತಪ್ಪದೆ ಕಮೆಂಟ್ ಮೂಲಕ ನಿಮ್ಮ ಒಂದು ಉತ್ತರವನ್ನು ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ರಿಟ್ಗಳಿಗೆ ಸಂಬಂಧಿಸಿದಂತ ಪ್ರಶ್ನೆ ಬಂದಿದೆ. ರಿಟ್ಗಳ ಮೇಲೆ ಕುರಿತು ಪ್ರಶ್ನೆ ಕಡ್ಡಾಯವಾಗಿ ಬರುವಂತ ಸಾಧ್ಯತೆ ಇರ್ತದೆ ನೋಡ್ರಿ. ಓಕೆ, ಹೇಬಿಯಸ್ ಕಾರ್ಪಸ್ ಮೊದಲನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಬಿಯಸ್ ಕಾರ್ಪಸ್ ಎಂದ್ರೆ ವ್ಯಕ್ತಿಯನ್ನು ನಮ್ಮ ಮುಂದೆ ಹಾಜರುಪಡಿಸುವುದು, ಅಂದ್ರೆ ಟು ಯಾವ ದ ಬಾಡಿ ಆಫ್ ಎಂದರ್ಥ ಅಂತ ನೀಡುತ್ತೆ ನೋಡ್ರಿ ಹೇಬಿಯಸ್ ಕಾರ್ಪಸ್. ಇದೇನಪ್ಪಾ ಅಂತಂದ್ರೆ ಹೇಳಿಕೆ ಸರಿಯಾಗಿದೆ. ವ್ಯಕ್ತಿಯನ್ನು ನಮ್ಮ ಮುಂದೆ ಹಾಜರುಪಡಿಸುವುದೇನಂದ್ರೆ ಹೇಬಿಯಸ್ ಕಾರ್ಪಸ್ ನ ಒಂದು ಅರ್ಥ ಆಗ್ತದೆ ನೋಡ್ರಿ. 2ನೇ ಹೇಳಿಕೆ ಕೊಟ್ಟಿದ್ದಾರೆ ಮ್ಯಾಂಡಮಸ್. ಇದು ಖಾಸಗಿ ವ್ಯಕ್ತಿಗಳ ವಿರುದ್ಧವೂ ಕೂಡ ಹೊರಡಿಸಬಹುದಾದಂತ ಒಂದು ರಿಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಮ್ಯಾಂಡಮಸ್. ಇದೇನಾಗಿದೆ ಅಂದ್ರೆ ತಪ್ಪಾಗಿದೆ ನೋಡಿ. ಮ್ಯಾಂಡಮಸ್ ಎಂಬುದು ಏನಪ್ಪಾ ಅಂತಂದ್ರೆ ಖಾಸಗಿ ವ್ಯಕ್ತಿಗಳ ಮೇಲೆ ಹೊರಡಿಸುವಂತ ರಿಟ್ ಅಲ್ಲ, ಇದು ಸರ್ಕಾರದ ಒಂದು ನೌಕರಿ ಮಾಡುವಂತ ವ್ಯಕ್ತಿಗಳಿಗೆ ಹೊರಡಿಸುವಂತ ರಿಟ್ ಆಗಿರುತ್ತೆ ನೋಡ್ರಿ. 1 ಸರಿ 2 ಸರಿ 1 2 ಸರಿ 2 ತಪ್ಪು ಅಂತ ಕೊಟ್ಟಿದ್ದಾರೆ. ಇಲ್ಲಿ 1 ಮಾತ್ರ ಹೇಳಿಕೆ ಸರಿಯಾಗಿದೆ ನೋಡಿ. ಸ್ನೇಹಿತರೆ, ಮ್ಯಾಂಡಮಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪರಮಾದೇಶ ಅಂತ ಹೇಳ್ತೀವಿ. ಸರ್ಕಾರದಲ್ಲಿ ಯಾವುದೇ ರೀತಿಯಲ್ಲಿ ಕೆಲಸ ಮಾಡ್ತಿರಲ್ಲ ಅಂತ ವ್ಯಕ್ತಿ ವಿರುದ್ಧ ಏನಪ್ಪಾ ಅಂತಂದ್ರೆ ಮ್ಯಾಂಡಮಸ್ ಅಂಡ್ ರಿಟ್ ಅನ್ನು ನಾವು ಹೊರಡಿಸಬಹುದಾಗಿದೆ ನೋಡ್ರಿ. ಓಕೆ, ಇದನ್ನು ನಮ್ಮ ಒಂದು ಕರ್ತವ್ಯ ನಿರ್ವಹಿಸಿದ ಸಾರ್ವಜನಿಕ ಅಧಿಕಾರಿ ಅಥವಾ ಸಂಸ್ಥೆಗಳ ವಿರುದ್ಧ ಮಾತ್ರ ಹೊರಡಿಸಬಹುದು. ಇಲ್ಲಿ ಖಾಸಗಿ ವಿರುದ್ಧ ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಸರಿಯಾಗಿತ್ತು. ಓಕೆ, ಖಾಸಗಿ ವಿರುದ್ಧ ಅಲ್ಲ, ಸರ್ಕಾರದ ಒಂದು ನೌಕರರಿಗೆ ಮಾತ್ರ ಹೊರಡಿಸುವಂತ ಹಕ್ಕಾಗಿದೆ ಇದು. ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ತಿದ್ದುಪಡಿ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ ಸಂಸತ್ತು 368ನೇ ವಿಧಿಯ ಅಡಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಂದ್ರೆ ಸರಿ ಇದೆ. 368ನೇ ವಿಧಿಯ ಮೂಲಕ ತಿದ್ದುಪಡಿ ಮಾಡಬಹುದು ನೋಡ್ರಿ. ತಿದ್ದುಪಡಿ ಮಾಡುವಂತ ವಿಧಿ ಯಾವ್ದಂತ ಕೂಡ ಕೇಳ್ತಾರೆ. ಯಾವ್ದಂದ್ರೆ ಅದು 368ನೇ ವಿಧಿ ಆಗಿರ್ತದೆ. 2ನೇ ಹೇಳಿಕೆ ಕೊಟ್ಟಿದ್ದಾರೆ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 1973ರಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲ ರಚನೆಯನ್ನು ತಿದ್ದುಪಡಿ ಮಾಡುವಂತಿಲ್ಲ ಎಂದು ತೀರ್ಪು ನೀಡುತ್ತ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಏನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡ್ರಿ. 1 ಹೇಳಿಕೆ ಕೂಡ ಸರಿ, 2ನೇ ಹೇಳಿಕೆ ಕೂಡ ಸರಿಯಾಗಿರುತ್ತೆ ನೋಡ್ರಿ. ಅಂದ್ರೆ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗದಂತೆ ನೀವು ತಿದ್ದುಪಡಿ ಮಾಡಬಹುದು, ಆದ್ರೆ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗ್ಬಾರ್ದು ಅಂತ ಹೇಳ್ತದ ಈ ಒಂದು ಕೇಶವಾನಂದ ಭಾರತಿ ಪ್ರಕರಣ 1973ದಾಗ. ಇದರಲ್ಲಿ ಅತಿ ಹೆಚ್ಚು 13 ನ್ಯಾಯಾಧೀಶರು ಒಳಗೊಂಡಿರ್ತಾರ. ಓಕೆ, ಕೇರಳದ ಕೇಶವಾನಂದ ಭಾರತಿ. 1 ಮತ್ತು 2ಗಳು ಹೇಳಿಕೆಗಳು ಸರಿಯಾಗಿ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಸಂಸತ್ತಿನ ಮೂಲಭೂತ ಹಕ್ಕುಗಳು ತಿದ್ದುಪಡಿ ಮಾಡುವಂತ ಅಥವಾ ಮೊಟಕುಗೊಳಿಸುವಂತ ಅಧಿಕಾರ ಹೊಂದಿರುತ್ತೆ ಅಂತ ಹೇಳ್ತೀವಿ. ಯಾವುದು? ಸಂಸತ್ತು. ಓಕೆ, ಅದೇ ರೀತಿಯಾಗಿ ಅದು ಸಂವಿಧಾನದ ಮೂಲ ರಚನೆಗೆ ಯಾವುದೇ ರೀತಿಯ ಧಕ್ಕೆ ತರುವಂತಿಲ್ಲ ಎಂದು ಐತಿಹಾಸಿಕ ತೀರ್ಪು ಕೇಶವಾನಂದ ಭಾರತಿ ಕೇರಳ ಸರ್ಕಾರ ಏನಂದ್ರೆ 1973ರಲ್ಲಿ ಸುಪ್ರೀಂ ಕೋರ್ಟ್ ನ ಒಂದು ನ್ಯಾಯಾಧೀಶರು ಹೇಳ್ತಾರ. ನೆಕ್ಸ್ಟ್ ಹಿಂದಿನ ಒಂದು ವರ್ಷದ ಪ್ರಶ್ನೆಗಳು ಬಂದಿದೆ ನೋಡಿ. ಹಳೆಯ ಒಂದು ನೇರ ಪ್ರಶ್ನೆ. ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳು ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಫಂಡಮೆಂಟಲ್ ರೈಟ್ಸ್. ಈ ರೀತಿಯಾಗಿ ಪ್ರಶ್ನೆ ಕೇಳ್ಯಾರ ನೋಡ್ರಿ. ಯಾವ ಒಂದು ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆದೀವಿ?
ಎಲ್ಲ ಓದ್ಕೊಂಡ್ಬಿಡ್ರಿ ಎಲ್ಲವರ ಬಗ್ಗೆ ಅಂದ್ರೆ ಯಾವ್ಯಾವ ದೇಶದಿಂದ ಏನೇನು ಪಡ್ಕೊಂಡಿವಿ ಅಂತ ಎಲ್ಲ ಗೊತ್ತಿರ್ಬೇಕಂತ ನೋಡ್ರಿ. ಓಕೆ, ಇದು ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ USA ನೋಡ್ರಿ, ಆಪ್ಷನ್ಸ್ ಬಿ, ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. ಅಮೆರಿಕದ ಸಂವಿಧಾನದ ಒಂದು ಬಿಲ್ ಆಫ್ ರೈಟ್ಸ್ ಎಂಬ ಒಂದು ಪ್ರೇರಣೆಗೊಂಡಿಗೆಸಿಂದ ಭಾರತದ ಸಂವಿಧಾನದ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ ನೋಡಿ. ಭಾಗ 3ರನ್ನು ಏನಪ್ಪಾ ಅಂತಂದ್ರೆ 12ರಿಂದ 35ರವರೆಗೆ ಇರುತ್ತೆ ನೋಡ್ರಿ. ಅದೇ ರೀತಿಯಾಗಿ ಇದನ್ನು ಏನಂತೀವಿ, ಪ್ರಮುಖವಾಗಿ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ ಭಾಗ 3ಅನ್ನು. 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಎಂದು ಕರೆದಾರ ನೋಡ್ರಿ. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವ ಹಕ್ಕನ್ನು 44ನೇ ಸಂವಿಧಾನದ ತಿದ್ದುಪಡಿ 1978ರಲ್ಲಿ ಆ ಮೂಲಕ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅಂತ ಕೊಟ್ಟಿದ್ದಾರೆ. 1978ರಲ್ಲಿ ಏನ್ ಮಾಡ್ತಾರ, 44ನೇ ತಿದ್ದುಪಡಿ ಮಾಡಿಗೆಸಿಂದ ಮೂಲಭೂತ ಹಕ್ಕುಗಳಿಂದ ಈ ಒಂದು ಹಕ್ಕನ್ನ ತೆಗೆದಾಕ್ತಾರ. ಅದು ಯಾವ ಹಕ್ಕು ಅಂತ ಕೊಟ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಸ್ತಿ ಹಕ್ಕು ನೋಡ್ರಿ. ಆಪ್ಷನ್ ಸಿ, ರೈಟ್ ಟು ಪ್ರಾಪರ್ಟಿ. ಈ ಒಂದು ಆಸ್ತಿ ಹಕ್ಕನ್ನು ತೆಗೆದಾಕ್ಲಾಗ್ತಾರ. ಮೊದಲ ಆಸ್ತಿ ಹಕ್ಕು ಏನಪ್ಪಾ ಅಂತಂದ್ರೆ 31ನೇ ಅಡಿಯಲ್ಲಿ ಮೂಲಭೂತ ಹಕ್ಕ ಆಗಿರ್ತದ. ಇದು 1978ರಲ್ಲಿ 44ನೇ ತಿದ್ದುಪಡಿ ಮಾಡೋ ಮೂಲಕ ಏನ್ ಮಾಡ್ತಾರ ಅಂದ್ರೆ ಇದನ್ನು ತೆಗೆದಾಕ್ತಾರ. ತೆಗೆದಾಕಿ ಇದನ್ನು 300A ವಿಧಿಯಡಿಯಲ್ಲಿ ಕೇವಲ ಒಂದು ಕಾನೂನುಬದ್ಧ ಹಕ್ಕಾಗಿ ಇದನ್ನು ಮಾಡಲಾಗ್ತದ ನೋಡ್ರಿ. ಆಸ್ತಿ ಹಕ್ಕು ಈಗೇನಾಗಿದೆ ಅಂದ್ರೆ ಇದೊಂದು ಕಾನೂನುಬದ್ಧ ಹಕ್ಕಾಗಿರ್ತದ. 300A ನಲ್ಲಿ ಇದು ಕಂಡು ಬರ್ತದ. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡ್ರಿ, ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ಕೇಳಿದ್ದಾರೆ, ಅಸ್ಪೃಶ್ಯತೆ ನಿಷೇಧ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ನೀವು ಕೂಡ ಗೊತ್ತಿರುತ್ತದೆ, ನೀವು ಕೂಡ ಕ್ವಶನ್ ಬ್ಯಾಂಕ್ ಅನ್ನು ಅನಾಲಿಸಿಸ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಗಳು ಬಂದಿರ್ತದೆ ನೋಡ್ರಿ. ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಸಂಪೂರ್ಣವಾಗಿ ನಿಷೇಧಿಸುತ್ತದೆ ಯಾವ ವಿಧಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ ಎಷ್ಟು 3 ಇರ್ಬೋದು ನೋಡ್ರಿ, 3 and 4 ಇರ್ಬೋದು. 3 ಅಂತ ಹಾಕಿ ಈ ಒಂದು ಪ್ರಶ್ನೆಗೆ ಉತ್ತರ ಅಂತ ತಿಳಿಸಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಬಂದಿದೆ ನೋಡಿ, ಬಿರುದುಗಳ ರದ್ದತಿಗೆ ಸಂಬಂಧಿಸಿದಂತ ಸಂವಿಧಾನದ ವಿಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಬಿರುದುಗಳ ರದ್ದತಿ ಮಾಡುವಂತ ವಿಧಿ ಯಾವುದು ಸಂವಿಧಾನದಲ್ಲಿ? ಬಿರುದುಗಳ ರದ್ದತಿ ಬಗ್ಗೆ ಕೂಡ ಬರ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 18ನೇ ವಿಧಿ ಬಿರುದುಗಳ ರದ್ದತಿ ಮಾಡುತ್ತದ. ಆಪ್ಷನ್ ಸಿ ನೋಡಿ ಸರಿಯಾದ ಉತ್ತರ ಇದೆ. 18ನೇ ವಿಧಿ ಪ್ರಕಾರ ಏನಪ್ಪಾ ಅಂತಂದ್ರೆ ರಾಜ್ಯವು ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿದ ರಾಜ ಮಹಾರಾಜ ಕಾಲದಿಂದ ಬಿರುದುಗಳನ್ನು ನೀಡುವಂತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಉದಾಹರಣೆಗೆ ಯಾವ ರೀತಿಯಾಗಿ ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊಂದಿರಬಹುದು, ಆದ್ರೆ ಹಳೆ ಇರ್ತಾರಲ್ಲ ರಾಜಕುಮಾರ್, ರಾಜರ ಮಕ್ಕಳು, ಮಹಾರಾಜ, ಈ ಒಂದು ಬಿರುದುಗಳನ್ನು ಹೊಂದುವಂತಿಲ್ಲ ಅಂತ 18ನೇ ವಿಧಿ ಹೇಳ್ತದ. ಇಲ್ಲಿ ಡಾಕ್ಟರ್ ಆಗಿರ್ಬೋದು, ಕರ್ನಲ್ ಆಗಿರ್ಬೋದು, ಈ ರೀತಿಯಾದಂತ ಬಿರುದು ಏನಪ್ಪಾ ಅಂತಂದ್ರೆ ಸರ್ಕಾರ ನೀಡಿದ್ರೆ ಇಟ್ಕೋಬಹುದು. ಇಲ್ಲಿ ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳು ಇರ್ತಾವ. ಭಾರತ ರತ್ನ, ಪದ್ಮಶ್ರೀ ಪ್ರಶಸ್ತಿ, ಈ ರೀತಿಯಾದಂತ ಬಿರುದು ಇರ್ತಾವ ನೋಡ್ರಿ. ನೆಕ್ಸ್ಟ್ 20ನೇ ಒಂದು ಪ್ರಶ್ನೆ, ಅಕ್ರಮವಾಗಿ ಬಂಧಿತನಾದ ವ್ಯಕ್ತಿಯ ಬಿಡುಗಡೆಗಾಗಿ ನ್ಯಾಯಾಲಯದ ಹೊರಡಿಸುವಂತ ರಿಟ್ ಯಾವುದಂತ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನು 24 ಗಂಟೆಯಲ್ಲಿ ಈ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಜೊತೆಗೆ ಬಿಡುಗಡೆಗಾಗಿ ಒಂದು ನ್ಯಾಯಾಲಯದ ಹೊರಡಿಸುವಂತ ರಿಟ್ ಯಾವ್ದಂತ ಕೊಟ್ಟಿದ್ದಾರೆ. ರಿಟ್ಗಳ ಮೇಲೆ ಕೇಳ್ತಾರೆ ನೋಡ್ರಿ. ಪ್ರಮುಖವಾಗಿ ಮೊದಲನೇ ರಿಟ್ ಇರ್ತದೆ, ಇದು ಯಾವ್ದಂದ್ರೆ ಹೇಬಿಯಸ್ ಕಾರ್ಪಸ್. ಈ ರಿಟ್ ಮೇಲೆನೆ ಹಲವಾರು ಒಂದು ಎಕ್ಸಾಮ್ ನಲ್ಲಿ ಪ್ರಶ್ನೆ ಬಂದದ. ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಆ ವ್ಯಕ್ತಿಯನ್ನು ನಮ್ಮ ಮುಂದೆ ಹಾಜರುಪಡಿಸಿ ಎಂಬ ಒಂದು ಅರ್ಥವನ್ನು ನೀಡುತ್ತದೆ. ಇದು ಯಾವುದೇ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಬಂಧಿಸಿದಾಗ ಆತನ ರಕ್ಷಣೆಗಾಗಿ ಇದು ಬಳಕೆ ಮಾಡಲಾಗುತ್ತದೆ. ಹೇಬಿಯಸ್ ಕಾರ್ಪಸ್ ಪ್ರಮುಖವಾದಂತ ಒಂದು ರಿಟ್ ಆಗಿದೆ ನೋಡಿ ಇದು. ನೆಕ್ಸ್ಟ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲೂ ಕೂಡ ಅಮಾನತುಗೊಳಿಸಲಾಗದಂತ ಮೂಲಭೂತ ಹಕ್ಕುಗಳು ಯಾವುವು ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಅಮಾನತು ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಹಕ್ಕುಗಳು ಯಾವ ಅಂತ ಕೊಟ್ಟಿದ್ದಾರೆ ನೋಡ್ರಿ. 14-15ನೇ ವಿಧಿ, 19-20ನೇ ವಿಧಿ, 21-21ನೇ ವಿಧಿ, 21-22ನೇ ವಿಧಿ ಅಂತ ಕೊಟ್ರ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ನೋಡೋದು ಆಪ್ಷನ್ ಸಿ, 20 ಮತ್ತು 21ನೇ ವಿಧಿ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಮಾನತುಗೊಳಿಸುವಂತಿಲ್ಲ ನೋಡ್ರಿ. 44ನೇ ತಿದ್ದುಪಡಿ ಮಾಡಿ 1978 ಪ್ರಕಾರ ತುರ್ತು ಪರಿಸ್ಥಿತಿಯಲ್ಲಿ ವಿಧಿ 20ನೇ ವಿಧಿ ಮತ್ತು 21ನೇ ವಿಧಿ ಏನಪ್ಪಾ ಅಂತಂದ್ರೆ ಎಂದಿಗೂ ಅಮಾನತುಗೊಳಿಸುವಂತಿಲ್ಲ ಅಂತ ಮಾಡ್ತಾರ. ಓಕೆ, ಅಪರಾಧ ನಿರ್ಣಯ ರಕ್ಷಣೆ ಆಗಿರ್ಬೋದು, ಜೀವಿಸುವ ಹಕ್ಕು ಆಗಿರ್ಬೋದು. 21ನೇ ಜೀವಿಸುವ ಹಕ್ಕು ಹೇಳ್ತದೆ, ಅಪರಾಧಿ ಬಗ್ಗೆ ಹೇಳ್ತದೆ. ಇವು ಏನಪ್ಪಾ ಅಂತಂದ್ರೆ ಅಮಾನತುಗೊಳಿಸುವಂತಿಲ್ಲ ನೋಡ್ರಿ. ನೆಕ್ಸ್ಟ್, ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕುಗಳ ರಕ್ಷಕ ಮತ್ತು ಪೋಷಕ ಎಂದು ಯಾರನ್ನು ಕರೆಯಲಾಗುತ್ತದೆ. ಸಂವಿಧಾನದ
ಒಂದು ಮೂಲಭೂತ ಹಕ್ಕುಗಳ ರಕ್ಷಕ ಮತ್ತು ಪೋಷಕ ಅಂತ ಯಾವುದನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಂದ್ರೆ ಕ್ವಶನ್ ನಂಬರ್ 4 ಅಂತ ಹಾಕಿ ನೀವು ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಹೇಳ್ತಾರಂತ. ನಿಮಗ್ ಕೂಡ ಸ್ವಲ್ಪ ಹೋಮ್ ವರ್ಕ್ ಬೇಕಲ್ಲ, ಅದಕ್ಕೆ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಬಂದಿದೆ ನೋಡಿ, ಮಾಹಿತಿ ಹಕ್ಕು ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಂತ ನಾವು ಹೇಳ್ತೀವಿ. ಸಂವಿಧಾನದ ಯಾವ ವಿಧಿಯು ಅಡಿಯಲ್ಲಿ ಅಡಕವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ವಿಧಿಯಲ್ಲಿ ಇದು ಕಂಡು ಬರ್ತದ ಈ ಒಂದು ಮಾಹಿತಿ ಹಕ್ಕು? ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ 19A ನಲ್ಲಿ ಕಂಡು ಬರ್ತದೆ ನೋಡ್ರಿ. 19 A ನಲ್ಲಿ ಕಂಡು ಬರ್ತದ ಮಾಹಿತಿ ಹಕ್ಕು ಕಾಯ್ದೆ. ಓಕೆ, ವಿಧಿ 19B ನೋಡ್ರಿ, ವಿಧಿ 19ರಲ್ಲಿ ಕಂಡು ಬರ್ತದೆ. ಸರಿಯಾದ ಉತ್ತರ ಯಾವ್ದಾಯ್ತು? ಬಿ ಆಗಿತ್ತು. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡುವಂತ 19(1)A ಅಡಿಯಲ್ಲಿ ಮಾಹಿತಿ ಹಕ್ಕನ್ನು ಕೂಡ ಅಂತರ್ಗತವಾಗಿದೆ ಅಂತ ಹೇಳ್ತೀವಿ. ಓಕೆ, ರೈಟ್ ಟು ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಇದೇನಪ್ಪಾ ಅಂತಂದ್ರೆ 2005ರಲ್ಲಿ ಜಾರಿ ಮಾಡಲಾಗ್ತದೆ ನೋಡ್ರಿ. ಓಕೆ, ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿ ಬಂದ್ರೆ 2005ರಲ್ಲಿ ಜಾರಿ ಬರ್ತದೆ. ಇದು ಅಕ್ಟೋಬರ್ 12ನೇ ತಾರೀಕು ಜಾರಿ ಬರ್ತದೆ. 2005 ಅಕ್ಟೋಬರ್ 12ನೇ ತಾರೀಕು ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿ ಬರ್ತದೆ ನೋಡ್ರಿ. ನೆಕ್ಸ್ಟ್, ಹೈಕೋರ್ಟ್ಗಳಿಗೆ ರಿಟ್ ಹೊರಡಿಸುವಂತ ಅಧಿಕಾರವನ್ನು ಯಾವ ವಿಧಿಯಲ್ಲಿ ಅಡಿಯಲ್ಲಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ರಿಟ್ಗಳಿಗೆ ಸಂಬಂಧಿಸಿದಂತೆ 2 ರೀತಿಯಾದಂತ ರಿಟ್ಗಳಿಗೆ ಹೊರಡಿಸುವಂತ ವಿಧಿಗಳು ಬರ್ತಾವ. ಅಂದ್ರೆ 37ನೇ ವಿಧಿ ಮತ್ತು 226ನೇ ವಿಧಿ. ಇದು 37ನೇ ವಿಧಿ ಏನಂದ್ರೆ ಸುಪ್ರೀಂ ಕೋರ್ಟ್ಗೆ ರಿಟ್ ಹೊರಡಿಸೋ ಬಗ್ಗೆ ಹೇಳ್ತದ. 226ನೇ ವಿಧಿ ಏನಂದ್ರೆ ಹೈಕೋರ್ಟ್ ರಿಟ್ ಹೊರಡಿಸೋ ಬಗ್ಗೆ ಮಾಹಿತಿಯನ್ನು ಹೇಳ್ತದ. ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ? ಹೈಕೋರ್ಟ್ ರಿಟ್ ಬಗ್ಗೆ ಕೇಳಿದ್ದಾರೆ. ಹೈಕೋರ್ಟ್ ರಿಟ್ ಹೊರಡಿಸುವಂತ ಅಧಿಕಾರವನ್ನು ಯಾವ ವಿಧಿ ಅಡಿಯಲ್ಲಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಯಾವುದು? 226ನೇ ವಿಧಿ ಆಗಿರುತ್ತೆ ನೋಡ್ರಿ. ಓಕೆ, ಇಲ್ಲಿ ಎಲ್ಲಿದೆ? ಎ ನಲ್ಲಿಲ್ಲ, ಬಿ ನಲ್ಲಿಲ್ಲ, ಸಿ ನಲ್ಲಿದೆ, ಡಿ ನಲ್ಲಿ ಇಲ್ಲ. ಓಕೆ, ಈ ಒಂದು ಪ್ರಶ್ನೆಗೆ ಏನ ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ. 226ನೇ ವಿಧಿ ಹೇಳ್ತದೆ. 32ನೇ ವಿಧಿ ಸುಪ್ರೀಂ ಕೋರ್ಟ್ಗೆ ಮಾತ್ರ ರಿಟ್ ಅಧಿಕಾರ ನೀಡುತ್ತದೆ. 226ನೇ ವಿಧಿ ಹೈಕೋರ್ಟ್ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಇತರೆ ಉದ್ದೇಶಗಳಿಗಾಗಿ ರಿಟರ್ನ್ ಹೊರಡಿಸುವಂತ ಅಧಿಕಾರ ನೀಡುತ್ತೆ ನೋಡ್ರಿ. ಇಲ್ಲಿ ಬರೇ ಮೂಲಭೂತ ಹಕ್ಕುಗಳಿಗೆ ಏನಾದ್ರು ತೊಂದರೆ ಉಂಟಾದಾಗ ಮಾತ್ರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಬೇರೆ ಒಂದು ಏನಾದ್ರು ತೊಂದರೆ ಆದಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕಾಗ್ತದ. ನೆಕ್ಸ್ಟ್, ಸಶಸ್ತ್ರ ಪಡೆಗಳ ಸದಸ್ಯರ ಮೂಲಭೂತ ಹಕ್ಕುಗಳು ಮೊಟಕುಗೊಳಿಸುವಂತ ಮತ್ತು ನಿರ್ಬಂಧಿಸುವಂತ ಅಧಿಕಾರ ಯಾರಿಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಆರ್ಮಡ್ ಫೋರ್ಸಸ್ ಸದಸ್ಯರ ಒಂದು ಮೂಲಭೂತ ಹಕ್ಕುಗಳನ್ನು ಏನಂದ್ರೆ ಮೊಟಕುಗೊಳಿಸಬಹುದಾಗಿರ್ಬೋದು, ನಿರ್ಬಂಧಿಸುವಂತ ಅಧಿಕಾರ ಯಾರ ಕೈಯಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಭಾರತದ ಸಂಸತ್ತಿನ ಕೈಯಾಗಿರುತ್ತೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಇದು ನೋಡ್ರಿ. ಪಾರ್ಲಿಮೆಂಟ್ಗೆ ಇರ್ತದೆ ಇದು. ಸಂವಿಧಾನದ 33ನೇ ವಿಧಿಯ ಪ್ರಕಾರ ಶಿಸ್ತು ಕಾಪಾಡಲು ಮತ್ತು ಕರ್ತವ್ಯ ನಿರ್ವಹಣೆಯನ್ನು ಖಚಿತಪಡಿಸಲು ಸಶಸ್ತ್ರ ಪಡೆಗಳ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸುವಂತ ಕಾನೂನು ಮಾಡುವಂತ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಇರುತ್ತದ ನೋಡ್ರಿ. ಇದು ಇಂಪಾರ್ಟೆಂಟ್. ಸಂಸತ್ತಿಗೆ ಇರುತ್ತೆ ನೋಡ್ರಿ. 33ನೇ ವಿಧಿ ಹೇಳ್ತದೆ. ಮಿಲಿಟರಿ ಕಾರ್ಯಗಳ ಬಗ್ಗೆ ಹೇಳ್ತದೆ. ನೆಕ್ಸ್ಟ್, ವಂದಿಸಿ ಬೇರೆ ಪ್ರಶ್ನೆಗಳು ಬಂದು ನೋಡ್ರಿ ಸ್ನೇಹಿತರೆ. ವಿಧಿಗಳ ಮತ್ತು ಅವುಗಳ ಬಗ್ಗೆ ವಿಷಯಗಳ ಬಗ್ಗೆ ಕೊಟ್ಟಿದ್ದಾರೆ. ನೀವೇನಾದ್ರೂ 12ರಿಂದ 35 ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತ ವಿಧಿ ಏನಾದ್ರು ನಿಮ್ಮ ತಲೆಯಲ್ಲಿ ಸೇವಿದ್ದಾಗ ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಜಿ ಅನಿಸ್ತದ. ಓಕೆ, ನೋಡೋಣ. 14ನೇ ವಿಧಿ ಇದೇನಪ್ಪಾ ಅಂತಂದ್ರೆ ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತದೆ. 14ನೇ ವಿಧಿ ಎಲ್ಲಿದೆ? 3ನೇದು ನೋಡ್ರಿ. ಕಾನೂನು ಮುಂದೆ ಎಲ್ಲರೂ ಸಮಾನ. 14ನೇದು A3ನೇದು ನೋಡ್ರಿ. A3ನೇದು ಇಲ್ಲಿದೆ. A1ನೇದು ಇದು ತಪ್ಪು. A3ನೇದು ಇದಿದೆ. A4ನೇದು ಇದೆ. ಇದು ಕೂಡ ತಪ್ಪಾಗಿದೆ. ನೆಕ್ಸ್ಟ್, ಬಿ ನೋಡ್ರಿ. 17ನೇ ವಿಧಿ. 17ನೇ ವಿಧಿ ಏನ್ ಹೇಳ್ತದ ಅಂತ ನಾ ಹೇಳಿದೀನಿ. ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಹೇಳ್ತದ 17ನೇ ವಿಧಿ. ಓಕೆ, B1ನೇದು ನೋಡ್ರಿ. B1ನೇದು ಇಲ್ಲಿದೆ. B4ನೇದು ಇಲ್ಲಿದೆ. ಇದು ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, 21ನೇ ವಿಧಿ ಏನಾದ? ಜೀವಿಸುವ ಹಕ್ಕು ಬಗ್ಗೆ ಮಾಹಿತಿಯನ್ನು ಹೇಳ್ತದ. ಅದೇ ರೀತಿಗೆ 24ನೇ ವಿಧಿ ಬಾಲ ಕಾರ್ಮಿಕ ಪದ್ಧತಿ ಬಗ್ಗೆ ಹೇಳ್ತ ನೋಡ್ರಿ. ಓಕೆ, ಇಲ್ಲಿ ಕೂಡ ಅದೇ ಮಾಹಿತಿ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್, ರಿಟ್ಗಳು ಮತ್ತು ಅವುಗಳ ಅಕ್ಷಾಂಶ ಅರ್ಥ ಬಗ್ಗೆ ಕೊಟ್ಟಿದ್ದಾರೆ. ರಿಟ್ ಮತ್ತು ಅದರ ಒಂದು ಅರ್ಥ ನೋಡ್ರಿ. ಇಷ್ಟೊತ್ತರ ರಿಟ್ಗಳ ಬಗ್ಗೆ ನೋಡಿ ನಾವು. ಓಕೆ, ಪ್ರಮುಖವಾದಂತ ರಿಟ್ಗಳ ಬಗ್ಗೆ ನೋಡಿದೀವಿ. ಈಗ ನೋಡೋಣ. ಮೊದಲನೇದೇ ಏಬಿಸ್ ಕಾರ್ಪಸ್ ಇದೆ. ಏಬಿಸ್ ಕಾರ್ಪಸ್ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ನಮ್ಮ ಮುಂದೆ ವ್ಯಕ್ತಿ ಇರ್ಬೇಕಂತ ಹೇಳ್ತದೆ. ಓಕೆ, ಅಂದ್ರೆ ವ್ಯಕ್ತಿಯನ್ನು ಹಾಜರುಪಡಿಸು. ಇಲ್ಲಿದೆ ನೋಡಿ 3ನೇದು. A3ನೇದು ನೋಡ್ರಿ. A3ನೇದು ಇಲ್ಲಿದೆ. A1ನೇದು ಇದು ತಪ್ಪು. A3ನೇದು ಇದೆ. A4ನೇದು ಇದು ಕೂಡ ತಪ್ಪಿದೆ. ನೆಕ್ಸ್ಟ್, ಮ್ಯಾಂಡಮಸ್ ಅಂತ ಬರ್ತದೆ. ಮ್ಯಾಂಡಮಸ್ ಅಂದ್ರೆ ಏನು? ಮ್ಯಾಂಡಮಸ್ ಏನಪ್ಪಾ ಅಂತಂದ್ರೆ ನಾವು ಆಜ್ಞಾಪಿಸುತ್ತೇವೆ, ವಿ ಕಮೆಂಡೆಡ್ ಅಂತ
ಬರ್ತ್ ನೋಡ್ರಿ. ಅಂದ್ರೆ ಒಂದನೇದ್ ನೋಡ್ರಿ, ಬಿ ಒಂದನೇದು ಇಲ್ಲಿದೆ, ಬಿ ನಾಲ್ಕನೇದು ಇದೆ, ಇದು ಕೂಡ ತಪ್ಪು. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾಗಿ ಉತ್ತರ ಇದೆ. ನಂತರ ಕೋವಾರೆಂಟ್ ಅಂತ ಬರ್ದ, ಯಾವ ಅಧಿಕಾರದಿಂದ ಅಂತ ಬರ್ದ. ನಂತರ ಸರ್ಟಿಯರರಿ ಅಂತ ಬರ್ತ, ಇದು ಏನಂದ್ರೆ ಪ್ರಯಾಣೀಕರಿಸುವುದು, ಮಾಹಿತಿಯನ್ನು ನೀಡುವುದು ಆಗಿರುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್ ಸಂವಿಧಾನದ ತಿದ್ದುಪಡಿಗಳು ಮತ್ತು ಅವುಗಳಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಕೊಟ್ಟಿದ್ದಾರೆ. ನೋಡ್ರಿ, ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂದ್ರೆ ಪ್ರಮುಖ ತಿದ್ದುಪಡಿಗಳ ಬಗ್ಗೆ ಕೂಡ ಗೊತ್ತಿರ್ಬೇಕಾತ್ ನಿಮ್ಗ. ಅದರಿಂದ ಸಂಬಂಧಪಟ್ಟಂತ ಮಾಹಿತಿ ಬಗ್ಗೆ ಕೂಡ ಗೊತ್ತಿರ್ಬೇಕಾಗ್ತದೆ. ಓಕೆ, ಇಲ್ಲಿ ನಾವು ಮೊದಲು ನೋಡೋಣ 86ನೇ ತಿದ್ದುಪಡಿ 2002 ಇದ್ರ ಮೇಲೆ ನೋಡೋಣ. ನಮ್ಗೆ ಯಾಕಂದ್ರೆ ಜಾಸ್ತಿ ಇದನ್ನೇ ಗೊತ್ತಿರ್ತದೆ. ಅಂದ್ರೆ 2002ರಲ್ಲಿ 86ನೇ ತಿದ್ದುಪಡಿ ಮಾಡಿ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡ್ತಾರಂತ ನಮಗೆ ಗೊತ್ತಾಗಿದೆ. ಅದಕ್ಕಾಗಿ ಇದೇ ಮೊದಲು ನೋಡೋಣ. ಡಿ ಏನಾಗಿದೆ, ಎಲ್ಲಿದೆ ಡಿ ಒಂದನೇದು ನೋಡ್ರಿ, ಶಿಕ್ಷಣ ಹಕ್ಕು ಸೇರ್ಪಡೆ ಬಗ್ಗೆ ಹೇಳ್ತದೆ. 21ನೇ ವಿಧಿ ಎ ಬಗ್ಗೆ ಹೇಳ್ತದೆ. ಓಕೆ, ಡಿ ಏನಾಗಿದೆ ಇಲ್ಲಿ ಎ ನೋಡ್ರಿ, ಡಿ ಒಂದನೇದು ಇರ್ಬೇಕು ನೋಡಿ. ಡಿ ಒಂದನೇದು ಇಲ್ಲಿದೆ, ಡಿ ನಾಲ್ಕನೇದು ಇದು ತಪ್ಪು, ಡಿ ಎರಡನೇದು ಇದು ತಪ್ಪು, ಡಿ ಒಂದನೇದು ಕೂಡ ಇಲ್ಲಿದೆ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಒಂದನೇ ಒಂದು ತಿದ್ದುಪಡಿ ನೋಡೋಣ, ಆಸ್ತಿ ಹಕ್ಕು ರದ್ಧತಿ ಬಗ್ಗೆ ನೋಡೋಣ. 44ನೇ ತಿದ್ದುಪಡಿ 1978ರಲ್ಲಿ ಮಾಡಲಾಗ್ತದೆ. ಇದ್ಯಾವುದಕ್ಕೆ ಸಂಬಂಧಿಸಿದೆ, ಆಸ್ತಿ ಹಕ್ಕು ಬಗ್ಗೆ ಸಂಬಂಧಿಸಿದೆ. ಅಂದ್ರೆ ಸಿ ಏನಪ್ಪಾ ಅಂತಂದ್ರೆ ಎರಡನೇದಾಗಿದೆ ನೋಡಿ. ಸಿ ಎರಡನೇದು ಇಲ್ಲಿದೆ, ಸಿ ನಾಲ್ಕನೇದಿದೆ, ಅದಕ್ಕಾಗಿ ಇದು ತಪ್ಪು. ಆಪ್ಷನ್ಸ್ ಬಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಈ ರೀತಿಯಾದಂತ ಒಂದು ಮಾಹಿತಿ ಇರ್ತದೆ ಇದು. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ 24ನೇ ವಿಧಿ 1971 ಏನ್ ಹೇಳ್ತದಂದ್ರೆ ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ತರುವಂತ ಅಧಿಕಾರ ಸಂಸತ್ತಿಗಿದೆ ಎಂಬ ಒಂದು ಮಾಹಿತಿಯನ್ನು 24ನೇ ತಿದ್ದುಪಡಿ 1971ರಲ್ಲಿ ಹೇಳ್ತದೆ. ಮೂಲಭೂತ ಹಕ್ಕುಗಳು ಏನಾದ್ರು ತಿದ್ದುಪಡಿ ಮಾಡುವಂತ ಅಧಿಕಾರ ಯಾರಿಗಿದೆ, ಸಂಸತ್ತಿಗಿದೆ ಅಂತ ಒಂದು ಮಾಹಿತಿಯನ್ನು ಯಾವ್ದು ಹೇಳ್ತದ, 24ನೇ ತಿದ್ದುಪಡಿ 1971 ಹೇಳುತ್ತೆ. ಒಂದನೇ ಒಂದು ತಿದ್ದುಪಡಿ ಏನಪ್ಪಾ ಅಂದ್ರೆ 1951ರಲ್ಲಿ ಈ ಒಂದು ವಾಕ್ ಸ್ವಾತಂತ್ರ್ಯ ಮೇಲೆ ಸಮಂಜಸವಾದಂತ ನಿರ್ಬಂಧ ಸೇರ್ಪಡೆ ಬಗ್ಗೆ ಹೇಳ್ತದ. ಓಕೆ, ಮೊದಲ ಒಂದು ತಿದ್ದುಪಡಿ ನೋಡಿ 1951ರಲ್ಲಿ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಐತೆ ನೋಡ್ರಿ. ಪ್ರಮುಖವಾದಂತ ಮಾಹಿತಿ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಮತ್ತು ಒಳ ವಿಧಿಗಳ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, 30ನೇ ವಿಧಿ ಕ್ಲಾಸ್ ಎ, 16ನೇ ವಿಧಿ ಕ್ಲಾಸ್ ಬಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ನೀವು ಕ್ವೆಶ್ಚನ್ ನಂಬರ್ 5 ಅಂತ ಹಾಕಿಸಿಂದ ಉತ್ತರವನ್ನ ತಿಳಿಸ್ಬೇಕು. ಓಕೆ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ 16ನೇ ವಿಧಿ ಗೊತ್ತು ನಿಮ್ಗ, 23ನೇ ವಿಧಿ ಗೊತ್ತು, 27ನೇ ವಿಧಿ ಗೊತ್ತು, 30ನೇ ವಿಧಿ ಕೂಡ ಗೊತ್ತಿರ್ತದೆ. ಮೂಲಭೂತ ಹಕ್ಕುಗಳು ಯಾರು ಓದ್ಕೊಂಡ್ರು ಚಾಪ್ಟರ್ ಅವ್ರಿಗೆ ಗೊತ್ತಿರ್ತದೆ. ನೀವು ಕೂಡ ಈ ಒಂದು ವಿಡಿಯೋ ನೋಡಿದ ಮೇಲೆ ಓದ್ಕೊಳ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕ್ವೆಶ್ಚನ್ 5 ಅಂತ ಹಾಕಿ ಇದಕ್ಕೆ ಉತ್ತರ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಕೊನೆಯ ಪ್ರಶ್ನೆ ಬಂದಿದೆ ನೋಡಿ. 19ನೇ ವಿಧಿ ಸ್ವಾತಂತ್ರ್ಯಗಳ ಬಗ್ಗೆ ಕೊಟ್ಟಿದ್ದಾರೆ. 19ನೇ ವಿಧಿಯಲ್ಲಿ ಎ ಬಿ ಸಿ ಡಿ ಅಂತ ಬರ್ತಾವ ನೋಡ್ರಿ. ಆದ್ರೆ 6 ಮೂಲಭೂತ ಹಕ್ಕುಗಳು ಬರ್ತಾವ 19ನೇ ವಿಧಿಯಲ್ಲಿ. ಮೊದಲನೇ ಒಂದು 19ನೇ ಕ್ಲಾಸ್ ಎ ನಲ್ಲಿ ಬರ್ತ ನೋಡ್ರಿ. ಏನ್ ಬರುತ್ತೆ 19ನೇ ಒಂದು ಕ್ಲಾಸ್ ಎ ನಲ್ಲಿ ವಾಕ್ ಅಭಿವ್ಯಕ್ತ ಸ್ವಾತಂತ್ರ್ಯ ಬಗ್ಗೆ ಹೇಳ್ತದೆ. ಅಂದ್ರೆ 19 ಕ್ಲಾಸ್ ಏನಲ್ಲಿ ಏನಂದ್ರೆ ವಾಕ್ ಅಭಿವ್ಯಕ್ತ ಸ್ವಾತಂತ್ರ್ಯ ಬಗ್ಗೆ ಹೇಳ್ತದೆ. ಒಂದನೇದು ಮೂರನೇದು ನೋಡ್ರಿ. ಒಂದನೇದು ಮೂರನೇದು ಇಲ್ಲಿದೆ, ಎ ಒಂದನೇದು ತಪ್ಪು, ಎ ನಾಲ್ಕನೇದು ಇದು ತಪ್ಪು, ಎ ಮೂರನೇದು ಇದಿದೆ. ನೆಕ್ಸ್ಟ್ ಬರ್ತ್ ನೋಡ್ರಿ, ಬಿ ಏನಪ್ಪಾ ಅಂತಂದ್ರೆ ಸಶಸ್ತ್ರಗಳಿಂದ ಶಾಂತಿಯುತವಾಗಿ ಸಭೆ ಸೇರ್ಬೇಕಂತ ಹೇಳ್ತದ. ಅಂದ್ರೆ ಒಂದು ಸಭೆ ಸೇರ್ಬೇಕಪ್ಪ ಆಗಿತ್ತಂದ್ರೆ ನೀವು ಶಾಂತಿಯುತವಾಗಿ ಸಭೆ ಸೇರ್ರಿ, ಯಾವ್ದೇ ರೀತಿಯಾದಂತ ಸಶಸ್ತ್ರಗಳನ್ನು ಹೊಂದಿರಬಾರ್ದು ಅಂತ ಹೇಳ್ದ. ಬಿ ನಾಲ್ಕನೇದು ಕೂಡ ಆಗಿದೆ ನೋಡಿ. ಬಿ ಒಂದನೇದು ಇಲ್ಲಿದೆ, ಇದು ತಪ್ಪು. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಆಯ್ತು ನೋಡ್ರಿ. ಈ ರೀತಿಯಾಗಿ ಕಂಡು ಹಿಡಿಬೇಕಂತ ನಾವು ಪರೀಕ್ಷೆಯಲ್ಲಿ. ನೆಕ್ಸ್ಟ್ ವಿಧಿ 19 ಒಂದರದಾಗ ಸಿ ನೋಡ್ರಿ. ಯಾವ್ದು ಹೇಳ್ತಿದ್ದು, ಒಂದನೇದು ಸಂಘ ಸಂಸ್ಥೆಗಳನ್ನು ರಚಿಸುವಂತ ಅಧಿಕಾರ ಹೊಂದಿರ್ತಾರ. ಓಕೆ, ಯಾವುದೇ ರೀತಿಯಾದಂತ ಸಂಘ ಸಂಸ್ಥೆಗಳನ್ನು ನಾವು ಕಟ್ಟಬಹುದು. ನೆಕ್ಸ್ಟ್ ಬರುತ್ತೆ ನೋಡ್ರಿ 19ರದಾಗ ಜಿ. ಇದೇನ್ ಹೇಳ್ದಪ್ಪ ಅಂತಂದ್ರೆ ಯಾವುದೇ ಒಂದು ವೃತ್ತಿ ಆಗಿರ್ಬೋದು ಅಥವಾ ವ್ಯಾಪಾರ ಮಾಡುವಂತ ಸ್ವಾತಂತ್ರ್ಯವನ್ನು ಹೊಂದಿರ್ತಾನ. 19ನೇ ಎ ವಿಧಿ ಏನ್ ಹೇಳ್ದಪ್ಪ ಅಂತಂದ್ರೆ ವಾಕ್ ಸ್ವಾತಂತ್ರ್ಯ ಬಗ್ಗೆ ಹೇಳ್ದ. 19ನೇ ಬಿ ವಿಧಿ ಏನ್ ಹೇಳ್ದಪ್ಪ ಅಂತಂದ್ರೆ ಶಾಂತಿಯುತವಾಗಿ ಸಭೆ ಸೇರ್ಬೇಕಂತ ಹೇಳ್ತದ, ಸಶಸ್ತ್ರಗಳನ್ನು ಇರಬಾರ್ದು ಅಂತ ಹೇಳ್ತದ. ನೆಕ್ಸ್ಟ್ 19ನೇ ಸಿ ಏನ್ ಹೇಳ್ದಪ್ಪ ಅಂತಂದ್ರೆ ಸಂಘ ಸಂಸ್ಥೆಗಳನ್ನು ರಚಿಸುವಂತ ಹೇಳ್ತದ. ಓಕೆ, ಅದೇ ರೀತಿಯಾಗಿ 19ನೇ ಜಿ ಏನ್ ಹೇಳ್ದಪ್ಪ ಅಂತಂದ್ರೆ ಯಾವುದೇ ಒಂದು ಸ್ಥಳದಲ್ಲಿ ನಾವು ಸ್ವತಂತ್ರವಾಗಿ ವ್ಯಾಪಾರ ಮಾಡುವಂತ ಹಕ್ಕನ್ನು ಹೊಂದಿರ್ತವ ಅಂತ 19ನೇ ವಿಧಿ ಜಿ ಹೇಳ್ತದೆ ನೋಡ್ರಿ. ಈ ರೀತಿಯಾಗಿ ಇರ್ತವೆ. ಇಲ್ಲಿ ಕೂಡ ನಾವ್ ಹೇಳಿದ್ದೆ ಮಾಹಿತಿ ಇದೆ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಭಾರತ ಸಂವಿಧಾನದ ಮೇಲೆ ಪ್ರಮುಖವಾದಂತ ಒಂದು ಅಧ್ಯಯನ ಇತ್ತ ಅಂತ ಹೇಳ್ಬೋದು, ಮೂಲಭೂತ ಹಕ್ಕುಗಳ ಮೇಲೆ. ಓಕೆ, ನೀವು ಮೂಲಭೂತ ಹಕ್ಕುಗಳ ಮೇಲೆ ಒಂದು
ಒಂದು ಪ್ರಮುಖ ಪ್ರಶ್ನೆಗಳಲ್ಲಿ ಏನಪ್ಪಾ ಅಂತಂದ್ರೆ ಪೂರ್ಣಗೊಳಿಸಿದ್ದೀರಿ. ಓಕೆ, ಸಂವಿಧಾನ ತಿಳಿದಿರಿ, ಹಕ್ಕುಗಳ ರಕ್ಷಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಲಾಸ್ಟಿಗೆ ಧನ್ಯವಾದಗಳು ನೋಡ್ರಿ ಅಂತ ಬುಕ್ ಕೊಟ್ಟಿದ್ದಾರೆ. ಓಕೆ, ಇಂಡಿಪೆಂಡೆನ್ಸ್ ಡೇ. ಸ್ನೇಹಿತರೆ, ಈಗ ಏನಪ್ಪಾ ಅಂತಂದ್ರೆ ಸಂವಿಧಾನದಲ್ಲಿ ಬರುವಂತ ಪ್ರಮುಖ ಒಂದು ಮೂಲಭೂತ ಹಕ್ಕುಗಳ ಮೇಲೆ ತಿಳಿದಿದ್ರಿ. ಅದೇ ರೀತಿಯಾದಂತ ಮುಂದೆ ಬರುವಂತ ಚಾಪ್ಟರ್ಗಳ ಮೇಲೆ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡ್ರಿ. ಓಕೆ, ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿ ಸ್ನೇಹಿತರೆ. ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಾನು ವಿಡಿಯೋ ಮಾಡೋಕ್ಕೆ ಆ ಹುಮ್ಮಸ್ ಬರ್ದಂತ ಹೇಳ್ಬೋದು. ಓಕೆ, ಅದಕ್ಕಾಗಿ ಮಿಸ್ ಮಾಡದೆ ನೀವು ಲೈಕ್ ಮಾಡ್ರಿ. ಓಕೆ, ಕಮೆಂಟ್ ಕೂಡ ಮಾಡ್ರಿ, ವಿಡಿಯೋ ಯಾವ ರೀತಿ ಆಗಿತ್ತು. ವಿಡಿಯೋ ಆಗಿದ್ರೆ ಚೆನ್ನಾಗಿತ್ತು ಅಂದ್ರೆ ಸೂಪರ್ ಅಂತ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನನ ಕಮೆಂಟ್ ಹಾಕ್ತೇನಂತ. ಓಕೆ, ಮುಂದಿನ ಒಂದು ಅದೇ ರೀತಿಯಾಗಿ ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಇಲ್ಲ ಜಾಯ್ನ್ ಆಗ್ರಿ. ಇನ್ಸ್ಟಾಗ್ರಾಮ್ಗೆ ಯಾರು ಜಾಯ್ನ್ ಇಲ್ಲ ಇನ್ಸ್ಟಾಗ್ರಾಮ್ ಕೂಡ ಜಾಯ್ನ್ ಆಗ್ರಿ. ದಿನನಿತ್ಯ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ನೋಡ್ರಿ. ಅಲ್ಲಿ ಕೂಡ ಆ ಒಂದು ಪ್ರಶ್ನೆಗಳು ಕೂಡ ಕರೆಂಟ್ ಅಫೇರ್ಸ್ ಸಂಬಂಧಿಸಿದಂತ ಪ್ರಶ್ನೆಗಳಾಗ್ಯಾವ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದು ಆ ಒಂದು ಸ್ಪರ್ಧಾ ವಿಜೇತದಲ್ಲಿರುವಂತ ಮಾಹಿತಿನ ಹೇಳ್ತಾ ಇದ್ದೀನಿ. ನೀವು ತಪ್ಪದೆ ಅಲ್ಲಿ ಕೂಡ ಪ್ರಶ್ನೆಗೆ ಉತ್ತರ ನೀಡಿ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.